ಅಯ್ಯನಕೆರೆಯಲ್ಲಿ ಅತಿದೊಡ್ಡ ಮಣ್ಣು ಮಾಫಿಯಾ, ಕಣ್ಮುಚ್ಚಿ ಕುಳಿತಿರುವ ಸಣ್ಣ ನೀರಾವರಿ ಇಲಾಖೆ. ಪ್ರತಿನಿತ್ಯ ಜೆಸಿಬಿ ಇಟಾಚಿಗಳ ಆರ್ಭಟ, ನೂರಾರು ಟ್ರ್ಯಾಕ್ಟರ್, ದೊಡ್ಡ ದೊಡ್ಡ ಟಿಪ್ಪರ್ ಲಾರಿಗಳ ಮೂಲಕ ಮಣ್ಣು ಸಾಗಾಟ. ಜಿಲ್ಲೆ ಹೊರ ಜಿಲ್ಲೆಗಳಿಗೂ ಲಕ್ಷಾಂತರ ಲೋಡ್ ಮಣ್ಣು ಸಾಗಾಟ. ಇದು ಬಯಲು ಭಾಗದ ಜೀವನಾಡಿ ಅಯ್ಯನಕೆರೆಯಲ್ಲಿ ನಡೆಯುತ್ತಿರುವ ಮಣ್ಣು ಮಾಫಿಯಾ. ಕೆರೆಯ ಹಿಂಬದಿಯಿಂದ ನಿಂತು ನೋಡಿದರೆ ಇಡೀ ಕೆರೆಯ ಅಂಗಳವನ್ನೇ ಜೆಸಿಬಿಯಿಂದ ಕುಕ್ಕಿ ಗಾಯಗೊಳಿಸಿದಂತೆ ಗೋಚರಿಸುತ್ತಿದೆ. ಅತಿಯಾದ ಆಳದಿಂದ ಮಣ್ಣು ತೆಗೆಯುವ ವೇಳೆ ಮದರ್ ಅರ್ತ್ಗೆ ಪೆಟ್ಟು ಬಿದ್ದು ಕೆರೆಯ ನೀರು ಸೋರಿಕೆಯಾಗುವ ಆತಂಕ ಎದುರಾಗಿದೆ. ಐತಿಹಾಸಿಕ ಅಯ್ಯನಕೆರೆ ಕಡೂರು ತಾಲೂಕಿನ ಸಕರಾಯಪಟ್ಟಣ ಸೇರಿದಂತೆ ಸುತ್ತಮುತ್ತಲ 550 ಹೆಕ್ಟೇರ್ ಪ್ರದೇಶಕ್ಕೆ ನೀರೊದಗಿಸುತ್ತದೆ. ಜೊತೆಗೆ ಚಿತ್ರದುರ್ಗದ ವಾಣಿ ವಿಲಾಸ ಸಾಗರದವರೆಗೂ ಜೀವಜಲ ಒದಗಿಸುತ್ತದೆ. ಇಂತಹ ಕೆರೆ ಅಂಗಳದಲ್ಲಿ ಹಿಂದೆಂದೂ ಕಾಣದ ಮಣ್ಣು ಮಾಫಿಯಾ ತಲೆ ಎತ್ತಿ 20 ರಿಂದ 30 ಅಡಿ ಆಳದಿಂದ ಮಣ್ಣನ್ನು ತೆಗೆದು ಅಕ್ರಮ ಸಾಗಾಟ ನಡೆಸಲಾಗುತ್ತಿದೆ. ಕೆರೆಯಿಂದ ಜಿಲ್ಲೆ ಹಾಗೂ ಹೊರ ಜಿಲ್ಲೆಗಳಿಗೂ ಮಣ್ಣನ್ನ ಸಾಗಾಟ ಮಾಡುತ್ತಿದ್ದರು. ಸ್ಥಳೀಯ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಅನುಮಾನಕ್ಕೆ ಕಾರಣವಾಗಿದೆ.